ನನ್ನ ಮದುವೆ ಆಗ್ರಿ ಅಂತ ಅವ್ನು ಕೇಳ್ತಾನೆ. ಅದಕ್ಕೆ ನನ್ನಿಂದ ಆಗೋದಿಲ್ಲ, ನಾನು ಯಾಕೆ ನೀನು ಮದುವೆ ಆಗಬೇಕು, ನಾನು ಏನಿದ್ರು ಬರೀ ಪೊಲೀಸರನ್ನಷ್ಟೇ ಮದುವೆ ಆಗೋದು ಅಂತ ಹೇಳ್ಕೊಳ್ತೀನಿ. ಅದಕ್ಕೆ ಅಣ್ಣ ನನಗೆ ಪ್ಲೀಸ್ ಅಣ್ಣ ದಯಮಾಡಿ ನಂಗೆ ಪೊಲೀಸ್ ಕೆಲಸ ಕೊಡ್ತೀನಿ, ಏನಿಲ್ಲ ಹೇಳಿ ಬಾಚಕ್ಕೂ ಲಾಯ್ಕಿಲ್ಲ, ತಿಕ್ಕ ಮುಚ್ಚಿ ಹೋಗೋ ನೀವು ಪೊಲೀಸ್ ಅಂತೆ, ಪೊಲೀಸು ಇಲ್ಲ ಏನೂ ಇಲ್ಲ ಅಂತ ಹೇಳ್ಕೊಳ್ತೀನಿ. ಅದಕ್ಕೆ ಆ ಕಡೆಯಿಂದ ಬಂದು ಹುಡುಗಿ ಮೊಟ್ಟೆ ಎಲ್ಲ ಬೀಳ್ತಾಳೆ. ಅದಕ್ಕೆ ನಾನು ಕಾಪಾಡು ಅಂತ ಕೇಳಿದಾಗ ನೀನು ತಿಕ್ಕ ಮುಚ್ಚಿಲಿಂದ ಹೋಗು, ನಾನು ಹೆಂಗಾರು ಕಾಪಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಇದ್ದವನು ಅಣ್ಣ ಅಪ್ಪ ಅಂತ ಹೇಳಿ ಹೊಡೆದಾತೀನಿ, ನನಗೆ ಎಷ್ಟರು ಹೊಡಿ ಅಂತ ಹೇಳಿ ಹೋಗೋ ಗಾಂಡು ಅಂತ ಹೇಳ್ಕೊಂಡು ಗುಡು ಓಡೋಗ್ಬಿಡ್ತಾನೆ. ಆಮೇಲೆ ಏನಾಗುತ್ತೆ ಅಂದರೆ ಅದಕ್ಕೆ ನೀನು ನನಗೆ ಹೆಲ್ಪ್ ಮಾಡೋದಕ್ಕೆ ಬಾ, ನಮ್ಮ ಅಪ್ಪ ಮಂತ್ರಿ ಆದಾನೆ, ನಾನು ನಿಮ್ಮ ಅಪ್ಪನ ಹತ್ರ ಕರ್ಕೊ ಹೋಗಿ ನಿಮಗೆ ಪೊಲೀಸ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಅವನು ಅದಕ್ಕೆ ಖುಷಿಯಿಂದ ಇವಾಗಲ ಅಂತ ಕೇಳಿದಾಗ ಹ್ಞೂ ಬಾ ಅಂತ ಹೇಳಿ ಅವ್ರ ಅಪ್ಪನ ಹತ್ರ ಕರ್ಕೊ ಹೋಗ್ತಾಳೆ. ಅವ್ರ ಅಪ್ಪನ ಹತ್ರ ಹೋದ್ಮೇಲೆ ಹ್ಞೂ ಮಗ ನಾನು ಅವ್ನಿಗೆ ಪೊಲೀಸ್ ಮಾಡಿಸ್ತೀನಿ, ಇದನ್ನ ಮುಕ್ಳು ಮುಚ್ಕೊಂಡು ನೀವು ಓದೋಕ್ಕೆ ಹೇಳೋ, ಹೋದರೆ ಮಾತ್ರ ಪೊಲೀಸ್ ಆಗೋದು ಅಂತ ಹೇಳ್ತಾನೆ. ಅದಕ್ಕೆ ಓದಾದರೆ ನಂಗೆ ಇವಳಿಗೆ ಯಾಕೆ ಕೊಡ್ತಾತೀನಿ ಓದಬೇಕಾಯ್ತು, ನಮ್ಮ ಮನೆಗೆ ಕೂತ್ಕೊಂಡು ಎಕ್ಸಾಮ್ ಬರದೇ ಓದ್ತಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಅವ್ನು ಹಂಗೂ ಹಿಂಗೂ ಕಷ್ಟಪಟ್ಟು ಒಂದಿನ ಸಾಧಿಸ್ಬಿಟ್ಟ, ಆ ಪೊಲೀಸ್ ಆಗ್ಬಿಟ್ಟ. ಆಮೇಲೆ ಅವ್ನಿಗೆ ಫುಲ್ಲು ಖುಷಿಯಾಗಿ ಸಾಧಿಸ್ಬಿಟ್ಟೆ ಅಂತ ಹೇಳಿ ಡೋರ ನೆನಪಾಗ್ತಾಳೆ. ಅದಾದಮೇಲೆ ಹೋಗಿ ಗುಡುಗುಡು ಹೋಗಿ ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಹಾಗೆ ರಾಜಾದಿ ರಾಜ ಅಂತ ಮೆರ್ಕೊಂಡು ಅವಳ ಹತ್ರ ಬಂದು ಹೇಳಿದಾಗ ನಾನು ಪೊಲೀಸ್ ಆಗಿದ್ದೀನಿ, ಈಗಾರು ನಾನು ಮದುವೆ ಆಗ್ತೀನಿ ಅಂತ ಕೇಳ್ತಾನೆ. ಆಗಲೇಬೇಕಲ್ಲ, ಯಾವ ಪೊಲೀಸ್ ಬಂದು ಪ್ರಪೋಸ್ ಮಾಡಿದ್ರು ನಾನು ಮದುವೆ ಆಗ್ತೀನಿ, ಹಾಗೂ ನಿನ್ನೂ ಕೂಡ ಮದುವೆ ಆಗ್ತೀನಿ ಅಂತ ಹೇಳಿ